ಬಗ್ಗೆ ಮಾಹಿತಿ ಇದೆ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಆ ಒಂದು ಸಂಸ್ಥೆಯ ಮಹಾನಿರ್ದೇಶಕರಾಗಿ ಯಾರು ಕಾರ್ಯನಿರ್ವಹಿಸುತ್ತಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ SP ಯಾದವ್. ಇವರೇನಪ್ಪ ಅಂತಂದರೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ನ ಒಂದು ಅಲಯನ್ಸ್ನ ಮಹಾನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದರ ಬಗ್ಗೆ ನೋಡೋಣ. ಡಾಕ್ಟರ್ SP ಯಾದವ್ ಅವರು ಈ ಒಂದು ಸಂಸ್ಥೆಯ ಮಹಾನಿರ್ದೇಶಕರಾಗಿದ್ದರು ನೋಡಿ. ಇದರ ಬಗ್ಗೆ ಏನೆಲ್ಲ ನೋಡೋದಾದರೆ, ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಸ್ಥಾಪನೆಯು ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಯೋಜನೆಯಾಗಿದೆ. ಇದು ಭಾರತದ ನೇತೃತ್ವದ ಜಾಗತಿಕ ಉಪಕ್ರಮನೆ ಎಂದು ನಾವು ಹೇಳಬಹುದು. ಇದರ ಉದ್ದೇಶ ಏನಪ್ಪ ಅಂತಂದರೆ, ಜಗತ್ತಿನಲ್ಲಿರುವ 7 ಪ್ರಮುಖ ಒಂದು ದೊಡ್ಡ ಬೆಕ್ಕುಗಳ ಸಂರಕ್ಷಣೆ ಇದರ ಒಂದು ಉದ್ದೇಶ ಹೊಂದಿದೆ. ಈ ಒಂದು ಜಗತ್ತಿನಲ್ಲಿರುವ 7 ಪ್ರಮುಖ ಒಂದು ದೊಡ್ಡ ಬೆಕ್ಕುಗಳ ಸಂರಕ್ಷಣೆಯಾಗಿದೆ ನೋಡಿ ಈ ಒಂದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ನ ಉದ್ದೇಶ. ಆ ಒಂದು ಪ್ರಭೇದಗಳು ಯಾವ್ಯಾವು? ಯಾವ್ಯಾವ ಪ್ರಭೇದ ಅಂತ ನೋಡೋದಾದರೆ, ಮೊದಲನೇದಾಗಿ ಹುಲಿ, ಸಿಂಹ, ಚಿರತೆ, ಹಿಮ ಚಿರತೆ, ಅದೇ ರೀತಿಯಾಗಿ ಚೇತಾ, ಜಾಗ್ವಾರ್ ಮತ್ತು ಪೂಮಾ. ಈ ರೀತಿಯಾಗಿ ನಾವು 7 ರೀತಿಯ ಪ್ರಭೇದಗಳನ್ನು ನೋಡಬಹುದು ನೋಡಿ. ಹುಲಿ, ಸಿಂಹ, ಚಿರತೆ, ಹಿಮ ಚಿರತೆ, ಚೀತಾ, ಜಾಗ್ವಾರ್, ಪೂಮಾ 7 ರೀತಿಯಲ್ಲಿ ಕಂಡುಬರ್ತದೆ ನೋಡ್ರಿ. ಇದರ ವ್ಯಾಪ್ತಿ 95ಕ್ಕೂ ಹೆಚ್ಚು ರಾಷ್ಟ್ರಗಳ ಈ ಒಂದು ಒಕ್ಕೂಟದ ವ್ಯಾಪ್ತಿಗೆ ಬರುತ್ತೆ ನೋಡ್ರಿ. 95ಕ್ಕಿಂತ ಹೆಚ್ಚು ಏನು ರಾಷ್ಟ್ರಗಳಿದ್ದಾವೆ ಈ ಒಂದು ಒಕ್ಕೂಟದಲ್ಲಿ ಇವೆ. ಇದರಲ್ಲಿ ಭಾರತ ಪಾತ್ರ ಏನಪ್ಪ ಅಂತಂದರೆ, ಜಗತ್ತಿನ 70% ಹುಲಿಗಳು ಭಾರತದಲ್ಲಿ ಕಂಡು ಬರ್ತವೆ. 70% ಹುಲಿಗಳು ಎಲ್ಲಿ ಕಂಡು ಬರ್ತವೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ಕಂಡು ಬರ್ತವೆ. ಅದರಲ್ಲಿ ಮಧ್ಯಪ್ರದೇಶದಲ್ಲಿ ಏನಿದೆ ಅತಿ ಹೆಚ್ಚು ಹುಲಿಗಳಿದ್ದಾವೆ. ಆಮೇಲೆ ನಂತರ ಕರ್ನಾಟಕದಲ್ಲಿ ಇವೆ ನೋಡಿ. ಈ ಒಂದು ಸ್ಟ್ಯಾಟಿಕ್ ಜಿಕೆಯಲ್ಲಿ ಸ್ವಲ್ಪ ಮಾಹಿತಿ ನೋಡೋಣ. ವನ್ಯಜೀವಿ ಸಂರಕ್ಷಣೆ ಪ್ರಾಜೆಕ್ಟ್ ಟೈಗರ್ ಇದು ಯೋಜನೆ ಯಾವಾಗ ಬಂತಂದರೆ 1973ರಲ್ಲಿ ಇದನ್ನು ಪ್ರಾರಂಭ ಮಾಡಲಾಗಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಇದು 1972ರಲ್ಲಿ ಬರಲಾಯಿತು ನೋಡ್ರಿ ಕಾಯ್ದೆಯನ್ನು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾವಾಗ ಬಂತು? 1972ರಲ್ಲಿ. ಭಾರತದಲ್ಲಿರುವ ಬಿಗ್ ಕ್ಯಾಟ್ ಯಾವ್ಯಾವ ಅಂದರೆ, ಈ ಒಂದು ಜಾಗ್ವಾರ್ ಮತ್ತು ಪೂಮಾವನ್ನು ಹೊರತುಪಡಿಸಿಗೆಸಿಂದ 5 ಪ್ರಭೇದಗಳು ಏನಪ್ಪ ಅಂತಂದರೆ ಭಾರತದಲ್ಲಿ ಕಂಡು ಬರ್ತಾವೆ. ಒಟ್ಟು 7 ಬೆಕ್ಕಿದ್ದವು. ಅದರಲ್ಲಿ ಅಂದರೆ ಜಾಗ್ವಾರ್ ಮತ್ತು ಪೂಮಾವನ್ನು ಬಿಟ್ಟಿಗೆಸಿಂದ 5 ಪ್ರಭೇದಗಳು ಏನಪ್ಪ ಅಂತಂದರೆ ಭಾರತದಲ್ಲಿ ನಾವು ನೋಡ್ಬೋದು. ಅದೇ ರೀತಿಯಾಗಿ ಚೀತಾವನ್ನು ಕೂಡ ಮರುಪರಿಚಯ ಮಾಡಲಾಗುತ್ತಿದೆ ನಮ್ಮ ಭಾರತಕ್ಕೆ. ಆಫ್ರಿಕಾದಿಂದ ಮಧ್ಯಪ್ರದೇಶದ ಕುನ್ನು ರಾಷ್ಟ್ರೀಯ ಉದ್ಯಾನವನಕ್ಕೆ ಈ ಒಂದು ಚೀತಾಗಳನ್ನು ತರಲಾಗಿದೆ. ನಾವು 9ನೇ ಒಂದು ದಿನಾಂಕದ ಒಂದು ನ್ಯೂಸ್ ನೋಡೋದಾದರೆ, ಆ ದಿನಾಂಕದ ನ್ಯೂಸ್ನಲ್ಲಿ ಆಸೆ ಎಂಬ ಒಂದು ಚೀತಾ ಏನಪ್ಪ ಅಂತಂದರೆ 5 ಮರಿಗಳಿಗೆ